QR ಕೋಡಿನ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಓಕೆನಾ. ಈಗ ಇಲ್ಲಿ ನೋಡಿ, ಈ ಥರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ಈಗ ನೀವು ಕೇಳ್ತಾ ಇದ್ದೀರಿ ಕವಿಸಿಸ್ ಎಲ್ಲಿ ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ. ಆದರೆ ನಾನು ವಿಡಿಯೋದಲ್ಲಂತೂ ಮಾಡಿ ಹಾಕಿದ್ದೀನಿ ಇದೇ ಥರ ಮಾಡಬೇಕು ಅಂತ. ಆದರೆ ಒಬ್ಬೊಬ್ಬರು ಗೊತ್ತಿಲ್ಲದೇ ಲೈವಿಗೆ ಬಂದುಬಿಡ್ತಾರೆ. ಲೈವಿಗೆ ಬಂದ ಮೇಲೆ ಹೇಗೆ ಮಾಡಬೇಕು, ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋಣ ಇಲ್ಲಿನೂ ಮಾಡಲಿಕ್ಕೆ ಬರುತ್ತಾ ಅನ್ನೋದನ್ನು ಒಂದು ವೀಡಿಯೋದಲ್ಲಿ ಇಲ್ಲೇ ತೋರಿಸ್ಬಿಡ್ತೀನಿ. ಇಲ್ಲಿ ಕೆಳಬದಿಗೆ ಚೌಕ್ ಬಾಕ್ಸ್ ಇದೆಯಲ್ಲ, ಈ ಚೌಕ್ ಬಾಕ್ಸ್ ಮೇಲೆ ಈಗ ಟಚ್ ಮಾಡಿದಾಗ ಇಲ್ಲಿ ಚಾಟ್ ಫಿಲ್ಟರ್ ಅನ್ನೋದು ಒಂದು ಬರುತ್ತೆ ಸಿಸ್ಟರ್. ಎಲ್ಲ ಸಂದೇಶಗಳು ಅಂತಿದೆ. ನಾನು ಕನ್ನಡದಲ್ಲಿ ಮಾಡ್ಕೊಂಡಿದ್ದೀನಿ, ಮತ್ತೊಬ್ರದ್ದು ಯೂಟ್ಯೂಬ್ ಇಂಗ್ಲೀಷ್ನಲ್ಲಿರುತ್ತೆ. ಇಲ್ಲಿ ಕನ್ನಡದಲ್ಲಿ ನನಗೆ ಸಮುದಾಯ ಮೋಟ್ರೇಷನ್ ಅಂತ ನನಗೆ ಸಿಗುತ್ತೆ. ನೀವು ಪೊಸಿಷನನ್ನು ನೋಡಿ, ಇಂಗ್ಲೀಷ್ನಲ್ಲಿದ್ದರೆ ಪೊಸಿಷನ್ನ ನೋಡ್ಕೊಳ್ಳಿ. ಚಾಟ್ ಫಿಲ್ಟರ್ ಮೇಲಿರುತ್ತೆ, ಸಮುದಾಯ ಮೋಟ್ರೇಷನ್ ಕೆಳಗಿರುತ್ತೆ. ಸಮುದಾಯ ಮೋಟ್ರೇಷನನ್ನು ಟಚ್ ಮಾಡಿದ್ರೆ ಇಲ್ಲಿ ಆನ್ ಅಂತಿರುತ್ತೆ, ಮೆಸೇಜನ್ನು ಆನೇ ಇಡೋದೆ. ಆದರೆ ಸಬ್ಸ್ಕ್ರೈಬ್ ಮೋಡ್ ಅನ್ನೋದಿರುತ್ತಲ್ಲ, ಅದನ್ನು ಟಚ್ ಮಾಡಿದಾಗ ಇಲ್ಲಿ 3 ಆಪ್ಷನ್ ಬರುತ್ತೆ. ಎಲ್ಲರೂ ಅಂತಿರುತ್ತೆ, ಸಬ್ಸ್ಕ್ರೈಬ್ ಮೋಡ್ ಅಂತಿರುತ್ತೆ, ಲೈವ್ ಕಾಮೆಂಟ್ರಿ ಅಂತಿರುತ್ತೆ. ನಾನು ಕನ್ನಡದಲ್ಲಿ ಮಧ್ಯದ ಭಾಗದಲ್ಲಿ ಸಬ್ಸ್ಕ್ರೈಬ್ ಮೋಡ್ ಅಂತಿದೆ, ಅದನ್ನು ಒತ್ಕೊಂಡು ಟಚ್ ಮಾಡಿಕೊಂಡ್ರೆ ಎಷ್ಟು ಅವಧಿಯಲ್ಲಿ ಕನೆಕ್ಟ್ ಆಗಬೇಕು ಅಂತಿದೆ. ಅದನ್ನು ಕಾಲಾವಧಿಯನ್ನು ಇಡಬೇಡಿ, ಯಾವುದೇ ಅವಧಿಯಲ್ಲಿ ಓಕೆ ಅನ್ನೋದನ್ನು ಮಾಡಿ ಹೊರಗೆ ಬಂದುಬಿಟ್ರೆ ಆಯಿತು. ಇಲ್ಲೇ ಕೂಡ ನೀವು ಕೊಡ್ಬೋದು. ಅದೇ ರೀತಿ ಇಲ್ಲಿ ಸಮುದಾಯ ಮೋಟ್ರೇಷನಲ್ಲಿ ಇನ್ನೊಂದು ಮೆಸೇಜು ಕೂಡ ಇದೆ. ನಿರ್ಬಂಧಿತ ಪದಗಳು ಅಂತಿದ್ದಾವೆ, ಸಮುದಾಯ ಡಿಫಾಲ್ಟ್ ಅಂತ ಇದ್ದಾವೆ. ನಿರ್ಬಂಧಿತ ಪದಗಳು ಅಂತ ಅಂದರೆ ಇಲ್ಲಿ ನಿಮಗೆ ಉದಾಹರಣೆಗೆ ಐ ಲವ್ ಯು ಅನ್ನುವಂಥದ್ದು, ಲಿಂಕು ಅಥವಾ ಆಫೋ ಆನೋ ಸೂಪರ್ ಅನ್ನುವಂಥ ಮೆಸೇಜ್ ಬೇಡ ಅಂತ ಇಲ್ಲಿ ಬರೆದು ಟೈಪ್ ಮಾಡ್ಕೊಂಡು ಬಂದರೆ ಅವು ಕೂಡ ಶೋ ಆಗೋದಿಲ್ಲ ನಿಮ್ಮ ಲೈವಲ್ಲಿ. ಈ ಥರದ ವಿಡಿಯೋಗಳನ್ನು ಕೂಡ ಈಗ ಇದು ರೆಕಾರ್ಡ್ ಆಗಿದೆ, ನಾನು ಮಾಡಿರುವಂಥದ್ದು ವಿಡಿಯೋ. QR ಕೋಡಿನ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಓಕೆನಾ. ಈಗ ಇಲ್ಲಿ ನೋಡಿ, ಈ ಥರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ಈಗ ನೀವು ಕೇಳ್ತಾ ಇದ್ದೀರಿ ಕವಿಸಿಸ್ ಎಲ್ಲಿ ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ. ಆದರೆ ನಾನು ವಿಡಿಯೋದಲ್ಲಂತೂ ಮಾಡಿ ಹಾಕಿದ್ದೀನಿ ಇದೇ ಥರ ಮಾಡಬೇಕು ಅಂತ. ಆದರೆ ಒಬ್ಬೊಬ್ಬರು ಗೊತ್ತಿಲ್ಲದೇ ಲೈವಿಗೆ ಬಂದುಬಿಡ್ತಾರೆ. ಲೈವಿಗೆ ಬಂದ ಮೇಲೆ ಹೇಗೆ ಮಾಡಬೇಕು, ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋಣ ಇಲ್ಲಿನೂ ಮಾಡಲಿಕ್ಕೆ ಬರುತ್ತಾ ಅನ್ನೋದನ್ನು ಒಂದು ವೀಡಿಯೋದಲ್ಲಿ ಇಲ್ಲೇ ತೋರಿಸ್ಬಿಡ್ತೀನಿ. ಇಲ್ಲಿ ಕೆಳಬದಿಗೆ ಚೌಕ್ ಬಾಕ್ಸ್ ಇದೆಯಲ್ಲ, ಈ ಚೌಕ್ ಬಾಕ್ಸ್ ಮೇಲೆ ಈಗ ಟಚ್ ಮಾಡಿದಾಗ ಇಲ್ಲಿ ಚಾಟ್ ಫಿಲ್ಟರ್ ಅನ್ನೋದು ಒಂದು ಬರುತ್ತೆ ಸಿಸ್ಟರ್. ಎಲ್ಲ ಸಂದೇಶಗಳು ಅಂತಿದೆ. ನಾನು ಕನ್ನಡದಲ್ಲಿ ಮಾಡ್ಕೊಂಡಿದ್ದೀನಿ, ಮತ್ತೊಬ್ರದ್ದು ಯೂಟ್ಯೂಬ್ ಇಂಗ್ಲೀಷ್ನಲ್ಲಿರುತ್ತೆ. ಇಲ್ಲಿ ಕನ್ನಡದಲ್ಲಿ ನನಗೆ ಸಮುದಾಯ ಮೋಟ್ರೇಷನ್ ಅಂತ ನನಗೆ ಸಿಗುತ್ತೆ. ನೀವು ಪೊಸಿಷನನ್ನು ನೋಡಿ, ಇಂಗ್ಲೀಷ್ನಲ್ಲಿದ್ದರೆ ಪೊಸಿಷನ್ನ ನೋಡ್ಕೊಳ್ಳಿ. ಚಾಟ್ ಫಿಲ್ಟರ್ ಮೇಲಿರುತ್ತೆ, ಸಮುದಾಯ ಮೋಟ್ರೇಷನ್ ಕೆಳಗಿರುತ್ತೆ. ಸಮುದಾಯ ಮೋಟ್ರೇಷನನ್ನು ಟಚ್ ಮಾಡಿದ್ರೆ ಇಲ್ಲಿ ಆನ್ ಅಂತಿರುತ್ತೆ, ಮೆಸೇಜನ್ನು ಆನೇ ಇಡೋದೆ. ಆದರೆ ಸಬ್ಸ್ಕ್ರೈಬ್ ಮೋಡ್ ಅನ್ನೋದಿರುತ್ತಲ್ಲ, ಅದನ್ನು ಟಚ್ ಮಾಡಿದಾಗ ಇಲ್ಲಿ 3 ಆಪ್ಷನ್ ಬರುತ್ತೆ. ಎಲ್ಲರೂ ಅಂತಿರುತ್ತೆ, ಸಬ್ಸ್ಕ್ರೈಬ್ ಮೋಡ್ ಅಂತಿರುತ್ತೆ, ಲೈವ್ ಕಾಮೆಂಟ್ರಿ ಅಂತಿರುತ್ತೆ. ನಾನು ಕನ್ನಡದಲ್ಲಿ ಮಧ್ಯದ ಭಾಗದಲ್ಲಿ ಸಬ್ಸ್ಕ್ರೈಬ್ ಮೋಡ್ ಅಂತಿದೆ, ಅದನ್ನು ಒತ್ಕೊಂಡು ಟಚ್ ಮಾಡಿಕೊಂಡ್ರೆ ಎಷ್ಟು ಅವಧಿಯಲ್ಲಿ ಕನೆಕ್ಟ್ ಆಗಬೇಕು ಅಂತಿದೆ. ಅದನ್ನು ಕಾಲಾವಧಿಯನ್ನು ಇಡಬೇಡಿ, ಯಾವುದೇ ಅವಧಿಯಲ್ಲಿ ಓಕೆ ಅನ್ನೋದನ್ನು ಮಾಡಿ ಹೊರಗೆ ಬಂದುಬಿಟ್ರೆ ಆಯಿತು. ಇಲ್ಲೇ ಕೂಡ ನೀವು ಕೊಡ್ಬೋದು. ಅದೇ ರೀತಿ ಇಲ್ಲಿ ಸಮುದಾಯ ಮೋಟ್ರೇಷನಲ್ಲಿ ಇನ್ನೊಂದು ಮೆಸೇಜು ಕೂಡ ಇದೆ. ನಿರ್ಬಂಧಿತ ಪದಗಳು ಅಂತಿದ್ದಾವೆ, ಸಮುದಾಯ ಡಿಫಾಲ್ಟ್ ಅಂತ ಇದ್ದಾವೆ. ನಿರ್ಬಂಧಿತ ಪದಗಳು ಅಂತ ಅಂದರೆ ಇಲ್ಲಿ ನಿಮಗೆ ಉದಾಹರಣೆಗೆ ಐ ಲವ್ ಯು ಅನ್ನುವಂಥದ್ದು, ಲಿಂಕು ಅಥವಾ ಆಫೋ ಆನೋ ಸೂಪರ್ ಅನ್ನುವಂಥ ಮೆಸೇಜ್ ಬೇಡ ಅಂತ ಇಲ್ಲಿ ಬರೆದು ಟೈಪ್ ಮಾಡ್ಕೊಂಡು ಬಂದರೆ ಅವು ಕೂಡ ಶೋ ಆಗೋದಿಲ್ಲ ನಿಮ್ಮ ಲೈವಲ್ಲಿ. ಈ ಥರದ ವಿಡಿಯೋಗಳನ್ನು ಕೂಡ ಈಗ ಇದು ರೆಕಾರ್ಡ್ ಆಗಿದೆ, ನಾನು ಮಾಡಿರುವಂಥದ್ದು ವಿಡಿಯೋ.